ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಒಂದು ವಿಶೇಷ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಖಂಡಿತವಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ, ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ನನಗೆ ತುಂಬಾ ಸಂತೋಷ ಇದೆ. ಅದು ಯಾವುದಪ್ಪ ಅಂದರೆ ದಿ ಹೆರಿಟೇಜ್ ಗ್ಯಾಲರಿ ಅನ್ನೋ ಒಂದು ಶಾಪ್ನ ನಾನು ಇವತ್ತು ವಿಸಿಟ್ ಮಾಡಿದ್ದೆ. ಈ ಶಾಪ್ ಲೊಕೇಟ್ ಆಗಿರೋದು KV ಭವನ, ಸೆಕೆಂಡ್ ಮೇನ್, ಕಾಮಾಕ್ಷಿ ಹಾಸ್ಪಿಟಲ್ ರೋಡ್, ಸರಸ್ವತಿಪುರಂ, ಮೈಸೂರು. ಇದರ ಅಡ್ರೆಸ್, ಫೋನ್ ನಂಬರ್ ಎರಡೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಗೂ ಹೋಗಿ ಚೆಕ್ ಮಾಡಿರಂತೆ. ಇವಾಗ ವಿಡಿಯೋನ ಶುರು ಮಾಡೋಣ. ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಈಗ ಒಳಗಡೆ ಹೋಗಿ ಅಲ್ಲಿ ಏನೇನಿದೆ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ವಿಡಿಯೋ ಶುರು ಮಾಡೋಣವಾ? ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್ ಶ್ರೀಮತಿ ನವೀನ ಕನ್ನಡ ಲಾಗ್ಸ್. ನಾನಿವತ್ತು ಒಂದು ಬ್ಯೂಟಿಫುಲ್ ಆಗಿರೋ ಪ್ಲೇಸಿಗೆ ಬಂದಿದ್ದೀನಿ. ನಿಮಗೆಲ್ರಿಗೂ ತುಂಬ ಯೂಸ್ ಆಗುವಂಥ ಒಂದು ಆರ್ಗ್ಯಾನಿಕ್ ಪ್ಲೇಸ್ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ತುಂಬ ಇಷ್ಟಪಟ್ಟು ಈ ವಿಡಿಯೋನ ನಾನು ಮಾಡಲೇಬೇಕು ಅಂತ ಮುಂಚೆನೇ ಬಂದು ಇಲ್ಲಿ ವಿಸಿಟ್ ಮಾಡಿದ್ದೆ, ಆಮೇಲೆ ಬಂದಿದ್ದೀನಿ. ಇದರ ಹೆಸರು ಬಂದು ದಿ ಹೆರಿಟೇಜ್ ಗ್ಯಾಲರಿ ಅಂತ. ಇಲ್ಲಿ ತುಂಬ ಆರ್ಗ್ಯಾನಿಕ್ ವಸ್ತುಗಳೇ ಸಿಗೋದು, ಆಲ್ಮೋಸ್ಟ್ ಎಲ್ಲ ನ್ಯಾಚುರಲ್ ವಸ್ತುಗಳು ಸಿಗುತ್ತೆ. ಆಮೇಲೆ ಇಲ್ಲಿ ಹೆಣ್ಮಕ್ಳು ಮಾಡಿರ್ತಕ್ಕಂಥ ಒಂದಷ್ಟು ಪ್ರಾಡಕ್ಟ್ಗಳು ಕೂಡ ಸಿಗುತ್ತೆ ನಿಮಗೆ. ಅದು ಏನೇನು ಸಿಗುತ್ತೆ, ಏನು ಎತ್ತ ಅಂತ ನೋಡಬೇಕು ಅಂದರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮರಿಬೇಡಿ. ಹಾಗೆಯೇ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಇವಾಗ ವಿಡಿಯೋನ ಶುರು ಮಾಡೋಣ. ಬನ್ನಿ, ಮೊದಲಿಗೆ ಏನೇನಿದೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಫಸ್ಟಿಗೆ ವುಡನ್ ಸ್ಪ್ಯಾಚುಲಾಗಳು ಸಿಗ್ತಾ ಹೋಗುತ್ತೆ ನಿಮಗೆ. ಒಂದು ಸೌಟ್ ಇರ್ಬೋದು, ಸ್ಪೂನ್ ಇರ್ಬೋದು, ಈ ರೀತಿ ಅರ್ಲೆ ಬರಂತ ಹೇಳ್ತೀವಲ್ಲ, ದೋಸೆ ಎಲ್ಲ ತೆಗೆಯೋದು, ಆ ರೀತಿ ವಸ್ತುಗಳೆಲ್ಲ ನಿಮಗೆ ಇಲ್ಲಿ ಮೊದಲಿಗೆ ನೋಡ್ಬೋದು. ನೆಕ್ಸ್ಟ್ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು, ಮಣ್ಣಿನ ಪಾತ್ರೆಗಳು. ನಿಜವಾಗ್ಲೂ ನನಗೂ ತುಂಬ ಇಷ್ಟ ಮಣ್ಣಿನ ಪಾತ್ರೆಗಳು. ಒಳ್ಳೆಯ ಮಣ್ಣನ್ನು ಆರಿಸಿ ಮಾಡಿರ್ತಕ್ಕಂತಹ ಪಾತ್ರೆಗಳಿವು, ತುಂಬಾ ಚೆನ್ನಾಗಿದೆ. ನೋಡಿ, ಒಂದು ಪ್ಯಾನ್ ಎಷ್ಟು ಚೆನ್ನಾಗಿದೆ ಅಲ್ವಾ? ನನಗಂತೂ ಇದು ನೋಡಿ ಅನ್ನಿಸ್ತದೆ ತೊಗೊಂಡ್ಬಿಡ್ಬೇಕು ಅಂತ. ನಿಜವಾಗ್ಲೂ ನಿಮಗೂ ಅನಿಸುತ್ತೆ. ವಿಡಿಯೋ ಪೂರ್ತಿ ನೋಡ್ತಾ ಇರಿ. ಗ್ಲಾಸ್ ಮತ್ತು ಕಪ್ ಇದು ಕೂಡ ನಿಮಗೆ ಮಣ್ಣಿನಲ್ಲಿ ಸಿಗುತ್ತೆ. ಅದ್ರ ಜೊತೆಗೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ವಿಚಾರ ಏನಂದರೆ, ಇದು ನನಗಿದು ನೋಡಿದಾಗ ಏನು ಅಂತಲೇ ಗೊತ್ತಾಗಲಿಲ್ಲ. ಆ್ಯಕ್ಚುಲಿ ಇದು ಸ್ಕ್ರಬ್ಬರ್ ಅಂತೆ. ನಮ್ಮ ಇದು ಕಾಲು ಇಂಬಿ ಎಲ್ಲ ಇದಾಗಿರ್ತದೆ, ಒಡ್ಕೊಂಡಿರ್ತಲ್ಲ, ಅದನ್ನೆಲ್ಲ ಉಜ್ಜಿ ಮಾಡುವಂಥ ಸ್ಕ್ರಬ್ಬರ್. ಇದು ಕೂಡ ನಿಮಗೆ ಮಣ್ಣಿನಲ್ಲಿ ಸಿಗುತ್ತೆ. ಇದೇ ವಿಶೇಷವಾಗಿ ನೆಲೆಸಿದ್ದೀವಿ. ಕಾಫಿ ಫಿಲ್ಟರ್ ಅಥವಾ ನೀರ್ದು ಜಗ್, ವಾಟರ್ ಜಗ್ ಸಿಗುತ್ತೆ ನಿಮಗೆ ಇಲ್ಲಿ. ನೆಕ್ಸ್ಟು ಫ್ಲಾಸ್ಕ್ಗಳೆಲ್ಲ ಸಿಗುತ್ತೆ. ಅದ್ರ ಜೊತೆಗೆ ವಾಟರ್ದು ಕಂಟೈನರು, ನೀವು ನೀರನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ ಕಂಟೈನರ್ ಕೂಡ ಸಿಗುತ್ತೆ. ಒಳ್ಳೊಳ್ಳೆ ಇದು ಪಿಂಗಾಡಿದು, ಬಟ್ ಇದೆಲ್ಲ ಮಣ್ಣದ್ದು. ನಿಮಗೆ ಇದೆಲ್ಲ ಮಣ್ಣಿನ ವಸ್ತುಗಳು ಸಿಗ್ತಾ ಹೋಗುತ್ತೆ. ಇವೆಲ್ಲವೂ ಸಹ ಶುದ್ಧ ಆವೆ ಮಣ್ಣಿನಿಂದ ತಯಾರಿಸಿರ್ತಕ್ಕಂತಹ ಪಾತ್ರೆಗಳಾಗಿರ್ತವೆ. ನೆಕ್ಸ್ಟ್ ಈ ಸೆಕ್ಷನ್ಗೆ ಬಂದರೆ ಇಲ್ಲೆಲ್ಲ ವುಡ್ದ ಐಟಮ್ಸ್ಗಳು ಸಿಗ್ತಾ ಹೋಗುತ್ತೆ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಇದು ಕ್ಲಾಕ್ ಎಷ್ಟು ಚೆನ್ನಾಗೈತೆಲ್ಲ, ಬರ್ತದೆ ಚೆನ್ನಾಗೈತಲ್ವ? ಇದನ್ನೆಲ್ಲ ಇಟ್ಕೊಂಡ್ರೆ ನಮಗೆ ನಿಜವಾಗ್ಲೂ ಒಂದು ಒಳ್ಳೆಯ ಹೆರಿಟೇಜ್ ವಾತಾವರಣನೇ ಇರುತ್ತೆ. ಅಂದರೆ ಒಂದು ಪ್ರಾಚೀನವಾದ ವಸ್ತುಗಳನ್ನ ಇಟ್ಕೊಂಡಿದ್ದೀವೇನೋ ಅನ್ನುವಷ್ಟು ಒಳ್ಳೆ ಫೀಲ್ ಆಗುತ್ತೆ. ಇನ್ನು ನಮ್ಮ ಬುದ್ಧ, ಗಣೇಶ, ಇದು ಮಂಟಪ ಎಷ್ಟು ಚೆನ್ನಾಗಿದೆ ಅಲ್ವಾ? ಖಂಡಿತ ಇಲ್ಲಿಗೆ ನೀವು ವಿಸಿಟ್ ಮಾಡಿ. ಇದರ ಅಡ್ರೆಸ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅವರ ಫೋನ್ ನಂಬರ್ ಕೂಡ ನಿಮಗೆ ಕೊಟ್ಟಿರ್ತೀನಿ. ನಮ್ಮ ಕೃಷ್ಣನ ಉಯ್ಯಾಲೆ ನನಗೆ ತುಂಬ ಇಷ್ಟ, ನಾನು ತಗೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನೋಡೋಣ. ಅದಾದಮೇಲೆ ಇದೆಲ್ಲ ವುಡ್ಡಲ್ಲೇ ಮಾಡಿರೋದಂತೆ. ಹಾಗೆಯೇ ನ್ಯಾಚುರಲ್ ಕಲರ್ನ ಉಪಯೋಗಿಸಿ ಮಾಡಿರೋಂಥದ್ದು. ನಮ್ಮ ಅಂಬಾರಿ, ಆನೆ ಮೇಲೆ ಅಂಬಾರಿ ಕೂಡ ಇದೆ ಇಲ್ಲಿ. ಅದ್ರ ಜೊತೆಗೆ ನೋಡಿ, ಮಿರರ್, ನೆಕ್ಸ್ಟು ಆನೆಗಳಿದ್ದಾವೆ. ಡಿಫ್ರೆಂಟ್ ಸೈಜಲ್ಲಿ ಇದ್ದಾವೆ, ನಿಮಗೆ ತಗೊಳ್ಳಿ. ಮತ್ತು ಇದು ಗಂಧದ ಕಡ್ಡಿ ಸ್ಟಿಕ್. ನೆಕ್ಸ್ಟು ಲ್ಯಾಂಪ್. ಇದೆಲ್ಲ ಇವಾಗ ಒಂಥರ ಫ್ಯಾಷನಬಲ್ ಆಗಿದೆ. ಒಂದು ಹಳ್ಳಿಯ ವಾತಾವರಣನ ಕೊಡಬೇಕು ಅಂದರೆ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದೆಷ್ಟು ಚೆನ್ನಾಗಿದೆ ನೋಡಿ, ಇದು ಗೇಮ್ ಅಂತೆ. ಆಡ್ತೀಯಪ್ಪ ನೀನು? ಇದು ಬಂದು ಒಂದು ಗೇಮ್ ನೋಡಿ, ನನ್ನ ಮಗಳ ಹತ್ರ ಮಾಡಿಸ್ತಾ ಇದ್ದೀನಿ. ಸೂಪರ್ ಬಂತು. ಲಾಸ್ಟ್ ಒಂದೊಂದು ಬೀಳ್ತಾ ಇಲ್ಲ, ಅಷ್ಟೇ ಬಿಡು, ಬಂತು. ನೋಡಿದ್ರಲ್ವಾ? ಈ ರೀತಿ ತುಂಬ ಚೆನ್ನಾಗಿರುತ್ತೆ ಇದು. ನೆಕ್ಸ್ಟು ನಿಮಗೆ ಇಲ್ಲಿ ಇನ್ನೊಂದಷ್ಟು ಲ್ಯಾಂಪ್ಗಳ ಕಲೆಕ್ಷನ್ಸ್ ಇದೆ. ನೆಕ್ಸ್ಟು ಗೋಡೆಗೆಲ್ಲ ಹಾಕ್ತೀವಲ್ಲ, ಆ ಥರದ್ದು ಎಷ್ಟು ಚೆನ್ನಾಗಿದೆ ಅಲ್ವಾ? ಅದಾದಮೇಲೆ ಕೀ ಬಂಚ್ದು ಹ್ಯಾಂಗರ್ ಕೂಡ ಇದೆ, ಕೀ ಬಂಚನ್ನ ಹಾಕುವಂಥದ್ದು. ತುಂಬ ಚೆನ್ನಾಗೈತೆ. ಇಲ್ಲಿ ಬಂದರೆ ಸ್ವಲ್ಪ ಫುಡ್ ಐಟಮ್ಸ್, ಅಂದರೆ ರೆಡಿ ಟು ಈಟ್ ಬರುತ್ತಲ್ಲ, ಆ ರೀತಿಯಲ್ಲಿ
ಸುರುಚಿ ಅಂತ. ಇವರು ಆ್ಯಕ್ಚುಲಿ ನಂಜನಗೂಡವರಂತೆ. ನಂಜನಗೂಡಿಂದ ಇದನ್ನ ಪ್ರಾಡಕ್ಟ್ ಮಾಡೋದು, ಹೆಣ್ಮಕ್ಳು ಮಾಡೋವಂಥದ್ದು. ಆ್ಯಂಡ್ ಇದರ ರೆಸಿಪಿ ಹೇಗೆ ಮಾಡೋದು ಅಂತ ಕೂಡ ಅವರು ಬ್ಯಾಕ್ ಸೈಡಲ್ಲಿ ಕೊಟ್ಟಿರ್ತಾರೆ ನಿಮಗೆ. ಇಲ್ಲಿ ಬಂದರೆ ಬರೀ ಹುಡ್ದು ಮಣ್ಣಂದು ಇದನ್ನು ನೋಡೋದು ಮಾತ್ರ ಅಲ್ಲ, ಆರೋಗ್ಯಯುತವಾಗಿ ಏನು ತೊಗೋಬೇಕು ಪ್ರತಿಯೊಂದು ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಇಲ್ಲಿ ಬಂದಾಗ ಅವ್ರನ್ನೇ ಕೇಳಿ ನೀವು ಶಾಪಿಂಗ್ ಮಾಡ್ಬೋದು. ಸುಮಾರಿದೆ ಇವ್ರ ಹತ್ರ. ಇದು ಅಮೃತ ಸಂಜೀವಿನಿ ಕಷಾಯ ಪುಡಿ ಇದೆ. ಇದನ್ನು ಯಾವ ರೀತಿ ಯೂಸ್ ಮಾಡೋದ್ರಿಂದ ಪ್ಯಾಕೆಟಲ್ಲೇ ಕೊಟ್ಟಿರ್ತಾರೆ. ಅದಾದಮೇಲೆ ಇಲ್ಲಿ ಎಲ್ಲ ಕಷಾಯದ ಬಾಟ್ಲುಗಳಿಟ್ಟಿದ್ದಾರೆ. ನೇರಳೆ ಕಷಾಯ ಇದೆ, ಸುಮಾರು ಇದೆ. ಸೊಗದೆ ಬೇರೆ ಇದೆ, ಡಯಾಬಿಟಿಕ್ ಪೇಷಂಟ್ಸ್ಗಳಿಗಿದೆ. ನೆಕ್ಸ್ಟು ಹನಿ, ಪ್ಯೂರ್ ಹನಿ, ನಂಜನಗೂಡಿಂದ ಬರೋವಂಥದ್ದು ಪ್ಯೂರ್ ಹನಿ ಅದು ಇದೆ ನೋಡಿ. ಸೊಗದೆ ಬೇರು ನಾವು ಆಲ್ಮೋಸ್ಟ್ ಈಗ ಇತ್ತೀಚೆಗಂತೂ ಹೆಲ್ತ್ ಕಾನ್ಷಿಯಸ್ಸು ಜಾಸ್ತಿ ಆಗಿರೋದ್ರಿಂದ ನಾನು ನಮ್ಮ ಮನೆಯವರು ಹೊರಗಡೆ ಹೋದರೆ ಆದಷ್ಟು ಇದೇ ರೀತಿಯೇ ಜ್ಯೂಸ್ಗಳು ಕುಡಿಯೋದು. ಸೊ ನಾವು ಕೂಡ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇವ್ರ ಹತ್ರ ಕೇಸರ್ ಬಾದಾಮ್ ಕೂಡ ಇದೆ. ಹೊರಗಡೆ ಹೋಗಿ ತಗೊಳ್ಳೋದ್ರ ಜೊತೆಗೆ ಈ ಥರದನ್ನು ಫಸ್ಟ್ ಟ್ರೈ ಮಾಡಿ ಆಯಿತಾ, ಚೆನ್ನಾಗಿರುತ್ತೆ. ಆವಾಗ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ. ಅದಾದಮೇಲೆ ಏನಪ್ಪ ಇದು ಬಿಲ್ಲು ಬಾಣ ಚೆನ್ನಾಗಿದೆ. ಒಂಥರ ಆ್ಯಂಟಿಕ್ ಪೀಸ್ ಥರ ಇದೆ. ತಗೊಂಡು ಮನೇಲಿ ಈ ರೀತಿ ವಸ್ತುಗಳನ್ನ ಸ್ಟೋರ್ ಮಾಡೋದಕ್ಕೆ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅಂಥವ್ರು ಖಂಡಿತ ಇಲ್ಲಿಗೆ ಭೇಟಿ ಮಾಡಿ ನಿಮ್ಗೆ ಇಷ್ಟ ಆಗಿರೋ ವಸ್ತುಗಳನ್ನ ತೊಗೋಬೋದು. ಇದೆಲ್ಲ ನೆಕ್ಸ್ಟ್ ಬನಾರಸಿ ಅದರಲ್ಲಿ ಮಾಡಿರ್ತಕ್ಕಂಥ ಬ್ಯಾಗ್, ಶಾಲು ಎಲ್ಲ ಇರೋದು. ಬಂದಾಗ ಇದ್ರ ಬಗ್ಗೆ ಇನ್ನೂ ಅಷ್ಟು ಇನ್ಫಾರ್ಮೇಷನ್ನ ತಗೊಂಡು ನೀವು ಶಾಪಿಂಗ್ ಮಾಡಿ ಅಂತಲೇ ಹೇಳ್ತೀನಿ. ಈ ಬ್ಯಾಗ್ಗಳಲ್ಲಿ ಸಾಕಷ್ಟು ಕಲೆಕ್ಷನ್ಸ್ ಇದೆ. ಬ್ಯಾಗ್ಗಳು ಮತ್ತು ಶಾಲೆಗಳು ಬನಾರಸಿ ಸಿಲ್ಕ್ಸಿಂದ ತಯಾರಿಸಲಾಗಿದೆ. ಹಾಗೆಯೇ ಇಲ್ಲಿ ನೀವು ರೀಸನಬಲ್ ಪ್ರೈಸಲ್ಲಿ ಕೂಡ ಕೊಂಡ್ಕೋಬಹುದು. ಫುಡ್ದೇ ಇದೆ ಆ್ಯಂಡ್ ವಾಲ್ಗೆ ಹಾಕುವಂಥ ಫೋಟೋಸ್ ಇದ್ದಾವೆ. ಈ ಥರದ್ದು ಕಲೆಕ್ಷನ್ಸು ನಿಮಗೆ ಯಾರಿಗೆ ತುಂಬ ಇಷ್ಟ ಆಗುತ್ತೆ ಅವರು ಡೆಫಿನೆಟ್ಲಿ ಇಲ್ಲಿಗೆ ವಿಸಿಟ್ ಮಾಡಿ ಅಂತಲೇ ಹೇಳ್ತೀನಿ. ಇದೆಲ್ಲ ಪೌಚ್ಗಳು ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಲ್ಲಿದೆ, ತುಂಬ ಚೆನ್ನಾಗಿದೆ. ಇದೊಂದೇ ಅಲ್ಲ, ಒಂದು ನಿಮಿಷ, ಇಲ್ಲಿ ಸಾಕಷ್ಟು ಕಲೆಕ್ಷನ್ಸ್ ಇದೆ. ಆ್ಯಕ್ಚುಲಿ ಅವ್ರು ಎಷ್ಟು ನೀಟಾಗಿ ಇಟ್ಟಿದ್ದಾರೆ ನೋಡಿ. ವುಡ್ದು ಒಂದು ಟ್ರೈ ಒಳಗಡೆ ಇದನ್ನೆಲ್ಲ ಇಟ್ಟಿದ್ದಾರೆ. ಈ ಥರದ್ದೆಲ್ಲ ತೊಗೋಬೇಕು ಅಂತ ನಿಮಗೆ ಆಸೆ ಇದ್ದಲ್ಲಿ ಖಂಡಿತ ಇವರ ಶಾಪಿಗೆ ವಿಸಿಟ್ ಮಾಡಿ. ಚೆನ್ನಾಯ್ತಲ್ಲ, ನೋಡಿದ್ರಲ್ಲ ಅಲ್ಲಿ ಬನಾರಸಿ ಕ್ಲಾತಲ್ಲಿರೋದು ಅದೇ ರೀತಿಯಲ್ಲೇ ಇಲ್ಲಿ ಪುಟ್ಟ ಪುಟ್ಟ ಪೌಚ್ಗಳು ಚಿಕ್ಕದೇನಾದರೂ ಇಟ್ಕೊಳ್ಬೋದು. ಅದಕ್ಕೆ ಮಿರರ್ ಕೂಡ ಐತೆ, ಒಂದು ಪುಟ್ಟಾಣಿ ಮಿರರ್ ಇದೆ. ಇಲ್ಲಿ ಇಷ್ಟು ಕಲೆಕ್ಷನ್ಸ್ ಕೂಡ ಇಲ್ಲಿದ್ದಾವೆ. ಚೆನ್ನಾಗಿದೆ, ಸಾಕಷ್ಟು ಇದ್ದಾವೆ ಇಲ್ಲಿ. ನೀವು ಬಂದಾಗ ನೋಡಿ. ಬುಟ್ಟಿ ತುಂಬ ಚೆನ್ನಾಗೈತೆ ಬುಟ್ಟಿ ಇದು. ಅದಾದಮೇಲೆ ಬುಕ್ನ ಇಟ್ಟು ಓದೋಂಥದ್ದು, ಭಗವದ್ಗೀತೆ ಇರ್ಬೋದು, ಯಾವುದಾದ್ರೂ ನಾವು ಪುಸ್ತಕಗಳನ್ನ ಓದ್ತೀವಿ ಅಂದರೆ ಅದು ಇಟ್ಕೊಳ್ಳೋಕ್ಕೆ ಸ್ಟ್ಯಾಂಡ್ ಇದೆ. ಇದು ಬೌಲ್ಗಳಿದ್ದಾವೆ, ಡೆಕೋರೇಷನ್ ಪರ್ಪಸ್ಸಿಗಾದ್ರೂ ಸರಿ, ನೀವು ಅಥವಾ ಫುಡ್ಡೆಲ್ಲ ಸರ್ವ್ ಮಾಡೋದಕ್ಕೂ ಉಪಯೋಗಿಸ್ಕೋಬೋದು. ಇದು ಅಷ್ಟೇ, ಉಪ್ಪೆಲ್ಲ ಹಾಕಿಟ್ಕೊಳ್ಳಿಕ್ಕೆ ತುಂಬಾ ಚೆನ್ನಾಗೈತೆ. ಇದು ಗೊತ್ತಲ್ಲ, ಅರಿಶಿನ ಕುಂಕುಮ ಹಾಕ್ಕೊಳ್ಳಿಕ್ಕೆ. ನೀವು ಮನೇಲಾದರೂ ಇಟ್ಕೊಳ್ಳಿ, ಆದರೂ ಬಂದಾಗ ಕೊಡಲಿಕ್ಕೆ, ಅಥವಾ ನೀವು ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಹಾಕ್ತಿತ್ತಲ್ಲ ಅದಕ್ಕಾದ್ರೂ ಇಟ್ಕೋಬೋದು. ತುಂಬಾ ಚೆನ್ನಾಗೈತೆ. ಇದರಲ್ಲಿ ಗಣೇಶ ಕೂಡ ಇದ್ದಾರೆ ನೆಂಟಲ್ಲಿ. ಇನ್ನು ದೇವ್ರ ಮನೆಗೆ ಸಂಬಂಧಪಟ್ಟಂಗೆ ಒಳ್ಳೆ ಮಂಟಪ ಇದೆಯಲ್ಲ, ಒಂದು ಚಿಕ್ಕ ಮಂಟಪ ನೋಡಿದ್ರೆ ಇಲ್ಲಿ ಒಂದು ದೊಡ್ಡ ಮಂಟಪ, ಅದ್ರ ಜೊತೆಗೆ ಬುದ್ಧನಿಟ್ಟು ಗಣೇಶನಿಟ್ಟು ತುಂಬ ನೀಟಾಗಿ ಪರ್ಫೆಕ್ಟಾಗಿ ಡೆಕೋರೇಷನ್ ಮಾಡಿದರೆ ಭಾಳ ಖುಷಿ ಐತಿ. ಈ ಸೆಕ್ಷನ್ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಲ್ವಾ. ದೇವರ ಒಂದು ಭಕ್ತಿ ಎಲ್ಲ ಬಂದಾಗ ಈ ಥರ ಚೆನ್ನಾಗೈತೆ. ನೆಕ್ಸ್ಟ್ ಬಾಕ್ಸ್ ನೋಡಿ, ಒಡವೆ ಹಾಕೊಳ್ಳೋಂಥ ಬಾಕ್ಸ್ಗಳು. ಇದೊಂದೇ ಅಲ್ಲ, ಇದರಲ್ಲಿ ಸಾಕಷ್ಟು ಸೈಜ್ಗಳಿದ್ದಾವೆ. ಒಂದಷ್ಟು ಫೋಟೋ ಫ್ರೇಮ್ಸ್, ಆದಷ್ಟು ಫೋಟೋ ಫ್ರೇಮ್ಸ್ ಎಲ್ಲ ನಿಮಗೆ ಸಿಗ್ತಾ ಹೋಗುತ್ತೆ. ಅದಾದಮೇಲೆ ಸ್ಪೂನ್ಗಳು ವುಡ್ಡಲ್ಲಿ ಮಾಡಿರೋದು ತುಂಬ ಒಳ್ಳೆಯದು, ಆರೋಗ್ಯಯುತವಾಗಿ ಕೂಡ ತುಂಬ ಒಳ್ಳೆಯದು. ಅದಕ್ಕೋಸ್ಕರನೇ ವುಡ್ ಸ್ಪೂನ್ಗಳು ಸಾಕಷ್ಟು ವೆರೈಟೀಸ್ ಇಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ, ಎಲ್ಲ ಫುಲ್ ವುಡ್ಡಲ್ಲಿ ಮಾಡಿರೋದು. ನಮಗೆ ಸೆನ್ಸ್ ಆಗುತ್ತೆ ಹುಟ್ಟಿದಾಗ, ಎಷ್ಟು ನೀಟಾಗಿ ಗೊತ್ತಾಗುತ್ತೆ. ಪಿಕಾಕ್ ಡಿಸೈನ್ ಎಲ್ಲ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಗಂಧದ ಕಡ್ಡಿ ಹಾಕುವಂಥದ್ದು ಗೊತ್ತಿರುತ್ತೆ, ಇದನ್ನೆಲ್ಲ ನೋಡಿರ್ತೀರಾ. ಈ ಥರದ ಐಟಮ್ಸ್ಗಳು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ನೆಕ್ಸ್ಟು ಲಟ್ಟಣಿಗೆ ಮತ್ತು ಚಪಾತಿ ಲಟ್ಸೋದು, ಇದು ಒಂದಿದೆ, ಅದು ಒಂದಿದೆ. ತುಂಬ ಸೈಜ್ ಕೂಡ ತುಂಬ ಚೆನ್ನಾಗಿ ದೊಡ್ಡದಾಗಿದೆ. ಇದು ಕೂಡ ಗಂಧದ ಕಡ್ಡಿ ಸ್ಟಿಕ್ ಅಂತ. ಸುಮಾರು ವೆರೈಟೀಸ್ ಆಫ್ ಟ್ರೈಗಳಿದ್ದಾವೆ. ಅದಾದಮೇಲೆ ನೋಡಿ, ನಾವು ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡ್ತೀವಲ್ವ, ನಮಗೆ ಸ್ವಲ್ಪ ಪ್ಲಾಸ್ಟಿಕ್ ಇದೆ. ಇವಾಗ ಹುಡ್ದು ಬಾಕ್ಸ್, ಉಪ್ಪು ಹುಣಸೆಹಣ್ಣು ಎಲ್ಲ ಹಾಕಲಿಕ್ಕೆ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡಬಾರ್ದು ಅಂತಾರಲ್ಲ, ಅದಕ್ಕೋಸ್ಕರನೇ ಇದು ತುಂಬ ಚೆನ್ನಾಗಿದೆ. ನೆಕ್ಸ್ಟು ಬ್ಯಾಂಗಲ್ ಸ್ಟ್ಯಾಂಡ್ ಇದೆ, ಬ್ಯಾಂಗಲ್ ಸ್ಟ್ಯಾಂಡು. ನೆಕ್ಸ್ಟು ಬಾಕ್ಸ್ಗಳು
ಏನಾದರೂ ಹಾಕೊಂಡು ಇಟ್ಕೊಳ್ಳಿಕ್ಕೆ ಬಾಕ್ಸ್ಗಳು ಇಷ್ಟಿದೆ ನೋಡಿ. ಈ ಟ್ರೈನಲ್ಲಿ ದೇವ್ರನ್ನ ಇಟ್ಟು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಲ್ವಾ. ಇದೆಲ್ಲ ಚನ್ನಪಟ್ಟಣದ ಬೊಂಬೆಗಳಂತೆ. ಇದಿಷ್ಟೇ ಎಲ್ಲ ಇನ್ನೂ ಸಾಕಷ್ಟು ಕಲೆಕ್ಷನ್ಸ್ ಇದ್ದಾವೆ ಇವ್ರ ಹತ್ರ ನೋಡುವ. ಅದೆಲ್ಲ ಚನ್ನಪಟ್ಟಣ ಬೊಂಬೆಗಳು. ನೆಕ್ಸ್ಟು ಇದು ತುಂಬ ಆರ್ಗ್ಯಾನಿಕ್ ಕಲರ್. ಅವ್ರು ಹೇಳಿದ್ರು ಫ್ರೂಟ್ಸಿಂದ ಮಾಡಿರ್ತಕ್ಕಂಥ ಕಲರ್ಗಳಿದೆಲ್ಲ ಆರ್ಗ್ಯಾನಿಕ್ ಆಗಿದೆ, ತುಂಬ ನ್ಯಾಚುರಲ್ ಆಗಿರ್ತಕ್ಕಂಥದ್ದು ಅಂತ. ನಮ್ಮ ಮಕ್ಕಳಿಗೆ ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲ ಆಟ ಆಡ್ಲಿಕ್ಕೆ ಕೊಡ್ತೀವಲ್ವ, ಈ ಥರದ್ದೆಲ್ಲ ಆಟ ಆಡ್ಲಿಕ್ಕೆ ಕೊಡ್ಬೋದು. ಹಾಗೆಯೇ ನಾವು ಕೂಡ ಮನೇಲಿ ರೀತಿ ಇಟ್ಕೊಂಡು ನನಗೊಂಥರ ಫ್ರಸ್ಟ್ರೇಷನ್ ಕಮ್ಮಿ ಆಗುತ್ತೆ. ಇದನ್ನೆಲ್ಲ ಓದಾಗ ಕೇಳಿದ್ದೆ ತಗೋಬೇಕು ಅಂದ್ಬಿಟ್ಟು. ಇನ್ನು ಸ್ವಲ್ಪ ದೊಡ್ಡದು ಬೇಕು ಅಂತ ನೋಡಿದ್ದೆ. ನೋಡೋಣ, ಚೆನ್ನಾಗಿರುತ್ತೆ ಇದು. ನೋಡಿ ಎಷ್ಟು ಚೆನ್ನಾಗಿ ಆಡುತ್ತಲ್ಲ. ಅಲ್ಲಿ ಗಣೇಶ ನೋಡುತ್ತೆ. ಗಣೇಶ, ಎಸ್, ಗಣೇಶ ಬೇಕಾದಾಗ ನೀವು ಗಣೇಶನ ಕೂಡ ಮಾತನಾಡಿಸ್ಕೋಬೋದು. ನೆಕ್ಸ್ಟು ಕೊಕೊನಟ್ ಮಾಡಿದ್ದಾರೆ ನೋಡಿ. ಅಂದರೆ ಚಿಕ್ಕದು ತೆಂಗಿನಕಾಯಿ ನಾವು ಎಣ್ಣೆದೆಲ್ಲ ಕೊಚ್ಚಿದಾಗ ಬರುತ್ತಲ್ಲ, ಆ ರೀತಿ ಇದೆ. ಎಷ್ಟು ಚೆನ್ನಾಗಿದೆ ಅಲ್ಲ. ಇದೆಲ್ಲ ಆರ್ಗ್ಯಾನಿಕ್ ಕಲರಲ್ಲಿ ಮಾಡಿದ್ರು. ಡೆಕೋರೇಷನ್ ಪರ್ಪಸ್ಗೆ ಕೂಡ ನೀವು ಮನೆಯಲ್ಲಿ ಇಟ್ಕೋಬೋದು. ಕೆಲವ್ರಿಗೆ ಈ ಥರದ್ದೆಲ್ಲ ಕಲೆಕ್ಷನ್ಸ್ ಮಾಡೋದಕ್ಕೆ ತುಂಬ ಇಷ್ಟ ಇರುತ್ತೆ. ತುಂಬ ಆರ್ಗ್ಯಾನಿಕ್ ಆಗಿರಬೇಕು ಮನೆ, ಒಂದು ಹಳೆಯ ಕಾಲದ ಮನೆ ಥರ ಒಂದು ಏನಿರಬೇಕು ಆ ವಾತಾವರಣ ಇರಬೇಕು ನೋಡಿ. ಡೆಫಿನೆಟ್ಲಿ ಇದೆಲ್ಲ ತುಂಬ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ನಿಮ್ಮಂಥವ್ರಿಗೋಸ್ಕರನೇ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ನೋಡಲಿಕ್ಕೆ ಇವಾಗ ನೋಡಲಿಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂದರೆ ನಮ್ಮ ಮನೇಲೂ ಈ ಥರ ವಸ್ತುಗಳಿದ್ರೆ ಎಷ್ಟು ಖುಷಿ ಆಗುತ್ತಲ್ವಾ. ಮಕ್ಕಳುಗಳಿಗೆ ಬರ್ತ್ಡೇ ಎಲ್ಲ ಇದ್ದಾಗ ನಾವು ಪ್ಲಾಸ್ಟಿಕ್ ಐಟಮ್ಸ್ನ ಗಿಫ್ಟ್ ಮಾಡ್ತಾ ಇರ್ತೀವಿ. ಆದರೆ ಈ ರೀತಿ ಮರದಿಂದ ಕಲಾತ್ಮಕವಾಗಿ ತಯಾರಾಗಿರ್ತಕ್ಕಂತಹ ವಸ್ತುಗಳನ್ನ ಗಿಫ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಮಾತ್ರ ಅಲ್ಲ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯವ್ರಿಗೂ ಕೂಡ ಈ ರೀತಿಯ ವಸ್ತುಗಳನ್ನು ಗಿಫ್ಟ್ ಮಾಡ್ಬೋದು. ಹಾಗೆ ಅಲಂಕಾರಿಕ ವಸ್ತುಗಳ ರೀತಿ ಕೂಡ ಇದನ್ನು ಬಳಸಬಹುದು. ಇಷ್ಟು ಮಾತ್ರ ಅಲ್ಲ, ಇಲ್ಲೂ ಇನ್ನೊಂದಷ್ಟು ಉದ್ದ ಐಟಮ್ಸ್ಗಳಿದೆ. ಅಂದರೆ ಡೆಕೋರೇಷನ್ ಪರ್ಪಸ್ಗೆ ಇನ್ನೂ ಒಂದಷ್ಟು ನೋಡ್ಬೋದು ನೋಡಿ. ವಾಸ್ಗಳಿದೆ, ನೆಕ್ಸ್ಟು ತಂಬೂರಿ ಇದೆ, ವೀಣೆ ಇದೆ, ನೆಕ್ಸ್ಟು ಡಮರುಗ ಎಲ್ಲ ಇದೆ. ಡಮರುಗ, ಡೋಲು ಪ್ರತಿಯೊಂದು ಇದೆ. ತುಂಬ ಚೆನ್ನಾಗಿದೆ ಇದಂತೂ. ಇದು ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ಮಾಡಿದ್ದಾರೆ. ಇದೆಲ್ಲ ನಿಮಗೆ ಒಳ್ಳೆ ರೀತಿಯಲ್ಲಿ ಸೊಕೇಶ್ ಮಾಡಿಸಿದ್ದೀರಾ, ಮನೇಲಿ ಚೆನ್ನಾಗಿ ಡಿಸೈನಾಗಿ ಇಟ್ಕೋಬೇಕು ಅಂತಿದ್ರೆ ಡೆಫಿನೆಟ್ಲಿ ಇದೆಲ್ಲ ನಿಮಗೆ ಯೂಸ್ ಆಗುತ್ತೆ. ಒಂದು ಹಾರ್ಟ್ ಏನಿದೆ, ಆ ಚಿತ್ರಣ ಏನಿದೆ, ಅದಕ್ಕೆ ದುಡ್ಡು ಕೊಡಬೇಕು ನಾವಲ್ವಾ, ಅಷ್ಟು ಚೆನ್ನಾಗಿದೆ. ಇನ್ನು ಇದನ್ನೆಲ್ಲ ದೇವ್ರ ಮನೇಲಿ ಇಟ್ಕೋತಾರೆ. ಸ್ಟೆಪ್ ಬೈ ಸ್ಟೆಪ್ ದೀಪ ಹಚ್ಚಲಿಕ್ಕೆ ದೇವ್ರ ಮನೇಲಿ ಇಡೋವಂಥ ಸ್ಟ್ಯಾಂಡ್ಗಳಿದು. ನೆಕ್ಸ್ಟ್ ಇಲ್ಲೂ ಕೂಡ ದೇವ್ರು ಇಡಲಿಕ್ಕೆ ನೀವು ಏನು ಹೇಳ್ತೀವಿ, ಮಂಟಪ ಅಥವಾ ಮಣೆ ಅಂತ ಹಾಕೋತೀವಿ. ಒಂದು ಸ್ಟೆಪ್ಸ್ ಇಡಬೇಕು ಅಂತ ಏನಿರುತ್ತೆ, ಅದಕ್ಕೋಸ್ಕರ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇದೆಲ್ಲದ್ರ ಬಗ್ಗೆ ಇನ್ನೂ ಒಂದಷ್ಟು ಇನ್ಫಾರ್ಮೇಷನ್ ಬೇಕು ನಿಮಗೆ ಅಂದರೆ ಖಂಡಿತ ದಿ ಹೆರಿಟೇಜ್ ಗ್ಯಾಲರಿನ ನೀವು ವಿಸಿಟ್ ಮಾಡಿ ಅಂತಲೇ ಹೇಳ್ತೀನಿ. ಇದೆಲ್ಲ ಡಿಸೈನ್ಸ್ ನೋಡಿ. ವಾಸ್ಗಳು ನಾವು ತಗೊಳ್ಳೋದು ಪ್ಲಾಸ್ಟಿಕ್ಗಿಂತ ಈ ರೀತಿ ನ್ಯಾಚುರಲ್ ವಸ್ತುಗಳಿಂದ ಇದ್ದರೆ ಅದು ತುಂಬ ದಿನದವರೆಗೆ ಕೂಡ ನಮಗೆ ಬಾಳಿಕೆ ಬರುತ್ತೆ. ಆ್ಯಂಡ್ ನೋಡಲಿಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಇದು ಎಷ್ಟು ಚೆನ್ನಾಗಿದೆ ಅಲ್ಲ. ಏನು ಹೇಳಿದ ತಂಬೂರಿ. ಯಾರ್ಯಾರಿಗೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಬಗ್ಗೆ ತುಂಬ ಆಸಕ್ತಿ ಇರುತ್ತೆ ಅವರು ಈ ಥರದ್ದು ಇದು ಎಲ್ಲ ಖಂಡಿತ ಶಾಪಿಂಗ್ ಮಾಡ್ಬೋದು. ಜೊತೆಗೆ ಇದು ಸ್ಟೆಪ್ ಬೈ ಸ್ಟೆಪ್ಪು ನೀವು ಒಡವೆ ಇಟ್ಕೊಳ್ಳೋಂಥ ಬಾಕ್ಸ್ ಇದು. ಅರಿಶಿನ ಮತ್ತು ಕುಂಕುಮ ಇಟ್ಕೊಳ್ಳಿಕ್ಕೆ ಕಲರ್ ನೋಡಿ, ಅದೇ ರೀತಿಯೇ ಕಲರ್ ಚೂಸ್ ಮಾಡಿದ್ದಾರೆ. ಅರಿಶಿನ ಕುಂಕುಮದ ಕಲರೇ ಚೂಸ್ ಮಾಡಿದ್ದಾರೆ. ಚೆನ್ನಾಗಿದೆ ಇದೊಂಥರ. ಇಲ್ಲಿ ನೋಡಿ, ಕೀ ಬಂಚಸ್ ನಾವು ಪ್ಲಾಸ್ಟಿಕ್, ಸ್ಟೀಲ್ ಆ ಥರ ಎಲ್ಲ ಉಪಯೋಗಿಸ್ತೀವಲ್ವಾ. ಇಲ್ಲಿ ಉಡ್ದು ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ. ಇಷ್ಟೆಲ್ಲ ಇಟ್ಟಿದ್ದಾರೆ, ಚೆನ್ನಾಗಿದೆ. ಇದೆಲ್ಲ ಡೈನಿಂಗ್ ಟೇಬಲ್ಲು ಅಥವಾ ನಾವು ಡೆಕೋರೇಷನ್ ಪರ್ಪಸ್ಗೆ ಇದ್ರ ಮೇಲೆ ಏನಾದರೂ ವಾಸ್ಗಳೆಲ್ಲ ಇಡೋದಕ್ಕೆ ಚೆನ್ನಾಗಿದೆ. ಅದಾದಮೇಲೆ ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ವುಡ್ಡಲ್ಲೇ ಮಾಡಿರ್ತಕ್ಕಂಥ ಬ್ಯಾಂಗಲ್ಸ್. ಇದು ಎಷ್ಟು ಚೆನ್ನಾಗೈತಲ್ಲ. ವುಡ್ಡಲ್ಲೇ ಮಾಡಿರ್ತಕ್ಕಂಥ ಬ್ಯಾಂಗಲ್ಸು. ನಾವು ಪ್ಲಾಸ್ಟಿಕ್ ಉಪಯೋಗಿಸ್ತೀವಿ, ಆಮೇಲೆ ಗ್ಲಾಸ್ ಐಟಮ್ಸ್ ಉಪಯೋಗಿಸ್ತೀವಿ. ಇದು ವುಡ್ಡಲ್ಲೇ ಮಾಡಿರೋದು. ಸ್ಟ್ಯಾಂಡು ಆ್ಯಂಡ್ ಬ್ಯಾಂಗಲ್ ಎರಡೂ ಕೂಡ ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಇದರ ಜೊತೆಗೆ ಮೈಸೂರಿನ ಫೇಮಸ್ ಇನ್ಲೇ ಹಾರ್ಟ್ಸ್ಗಳು ಕೂಡ ಇಲ್ಲಿ ಸಿಗ್ತಾ ಹೋಗುತ್ತೆ. ಅದು ನಿಮಗೆ ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ. ನಿಮಗೆ ಯಾವ ರೀತಿ ಕಲರ್ಸ್ ಬೇಕು, ಡಿಸೈನ್ಸ್ ಬೇಕು, ನಿಮ್ಮ ಮನೆಯ ವಾಲ್ಗೆ ತಕ್ಕ ಹಾಗೆ ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ. ಜೊತೆಗೆ ಇದನ್ನು ಸಿಂಗಲ್ ಹಾಗೆಯೇ ಬಲ್ಕಲ್ಲಿ ಕೂಡ ನೀವು ಆರ್ಡ್ರ್ ಮಾಡಬಹುದು. ಅವ್ರು ಹೇಳಿದರೆ ಇಲ್ಲಿ ನಾವು ಆದಷ್ಟು ನ್ಯಾಚುರಲ್ ಕಲರ್ಸ್ ಉಪಯೋಗಿಸಿನೇ ನಾವು ಮಾಡಿರೋದು ಅಂತ. ಇದ್ರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನ್ ಬೇಕು ಅಂದರೆ ಖಂಡಿತ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ. ಅವರ ಅಡ್ರೆಸ್ ಆ್ಯಂಡ್ ಫೋನ್ ನಂಬರ್ ಕೊಟ್ಟಿರ್ತೀನಿ. ನೀವು ಆ ಅಡ್ರೆಸ್ಗೆ ಹೋಗಿ ಶಾಪ್ನ ವಿಸಿಟ್ ಮಾಡಿ ಇದ್ರ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಷನ್ನ ಪಡೆದು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕಸ್ಟಮೈಸ್ ಕೂಡ ಮಾಡ್ಕೋಬಹುದು. ನಾನು ಆವಾಗಲೇ ರೆಡಿ ಟು ಈಟ್ ಆ ಥರದ್ದು ಒಂದಷ್ಟು ಹೇಳಿದೆ ಅಲ್ವಾ, ನಂಜನಗೂಡಿಂದ ಒಂದಷ್ಟು ಪ್ರಾಡಕ್ಟ್ಸ್ ಬರುತ್ತೆ ಅಂತ. ಅದ್ರ ನಾನು ತೋರಿಸಿದ್ದು ಸ್ಯಾಂಪಲಿಗೆ ಮಾತ್ರ. ಇಲ್ಲಿ ಸಾಕಷ್ಟು ವೆರೈಟೀಸ್ ಇದೆ, ಬನ್ನಿ ತೋರಿಸ್ತಾ ಹೋಗ್ತೀನಿ. ಮೊದಲನೇದಾಗಿ
ಆವಾಗಲೇ ಹೇಳ್ದಂಗೆ ಇದು ಚಿತ್ರಾನ್ನದ ಮಿಕ್ಸ್. ಅದ್ರ ಬಗ್ಗೆ ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಅದು ಹೇಗೆ ಮಾಡೋದು ಅಂತ ಬೇಕಿದ್ರೆ ತಯಾರಿಸೋ ವಿಧಾನನ ಹಿಂದೆನೇ ಕೊಟ್ಟಿರ್ತಾರೆ. ಇದೆಲ್ಲ ಸುರುಚೀಸ್ ಅಂತ ನಂಜನಗೂಡು ಅವ್ರ ಕಡೆಯಿಂದ ಬಂದಿರೋ ಪ್ರಾಡಕ್ಟ್. ಇದೆಲ್ಲ ಹೆಣ್ಮಕ್ಳು ಮಾಡೋದು ಅಂತ ಹೇಳಿದ್ದಾರೆ. ನೆಕ್ಸ್ಟು ಇದ್ರ ಪುಳಿಯೋಗರೆ, ವಾಂಗಿಬಾತ್ ಮಿಕ್ಸ್ ಇದೆ, ಚಟ್ನಿ ಪೌಡರ್ಗಳಿದೆ. ಚಟ್ನಿ ಪೌಡರಲ್ಲೂ ವೆರೈಟೀಸ್ ಇದೆ. ಶೇಂಗಾ ಚಟ್ನಿ ಪೌಡ್ರ್ ಇದೆ. ನೆಕ್ಸ್ಟು ಕರಿ ಲೀವ್ಸ್ ಅಂದರೆ ಕರಿಬೇವಿನ ಸೊಪ್ಪಿನ ಚಟ್ನಿ ಪುಡಿ ಇದೆ. ಇದೆಲ್ಲ ಬೇಕು. ಆಲ್ಮೋಸ್ಟ್ ಎಲ್ಲವೂ ಆರ್ಗ್ಯಾನಿಕಲಿ ತುಂಬ ಕ್ಲೆನ್ಸಿಯಾಗಿ, ಮೊದಲನೇದಾಗಿ ಏನೇಳಿ ರುಚಿ ಜೊತೆಗೆ ಶುಚಿ ಇರಬೇಕು. ಆ ರೀತಿ ರುಚಿ ಶುಚಿ ಎರಡೂ ಇರ್ತಕ್ಕಂತಹದನ್ನು ಆಯ್ಕೆ ಮಾಡಬೇಕು ಅಂದರೆ ಖಂಡಿತ ಇಲ್ಲಿಗೆ ಬಂದು ನೀವು ಶಾಪಿಂಗ್ ಮಾಡ್ಬೋದು. ಕೇಸರ್ ಬಾದಾಮ್ ಆವಾಗಲೇ ತೋರಿಸ್ದೆ. ನೆಕ್ಸ್ಟು ಕಾಫಿ ಪುಡಿ, ಇದು ಗೊತ್ತಲ್ಲ, ಆಮ್ಲ, ನೆಲ್ಲಿಕಾಯಲ್ಲಿ ಮಾಡಿರ್ತಕ್ಕಂಥದ್ದು ಆಮ್ಲ ಕ್ಯಾಂಡಿ, ಆರೋಗ್ಯಕ್ಕೂ ಒಳ್ಳೆಯದು, ಅದಕ್ಕೋಸ್ಕರ ಬಂದು ತೊಗೊಳ್ಳಿ. ನೆಕ್ಸ್ಟು ಇದು ಚಿಕ್ಕಿ, ಆಯಿತಾ, ಇದು ಚಿಕ್ಕಿ ಬ್ಲ್ಯಾಕ್ ಕಲರ್ ಇದೆ. ನೆಕ್ಸ್ಟು ಇದು ಅಷ್ಟೇ ಕಡಲೆ ಮಿಠಾಯಿ, ಚಿಕ್ಕವರಿದ್ದಾಗೆಲ್ಲ ಕಡಲೆ ಮಿಠಾಯಿ ತಿಂತಿದ್ದಲ್ಲ ಆ ಥರದ್ದು. ಕಾಳು ಮೆಣಸು. ಇಲ್ಲಿ ಚಟ್ನಿ ಪುಡಿ, ಪುಳಿಯೋಗರೆ ಅಥವಾ ಕಾಫಿ ಪುಡಿ ಅಷ್ಟು ಮಾತ್ರ ಅಲ್ಲ, ತುಂಬ ವೆರೈಟೀಸ್ ಆಫ್ ಉಪ್ಪಿನಕಾಯಿಗಳು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ನೋಡಿ, ಇದು ಬೆಳ್ಳುಳ್ಳಿ ಉಪ್ಪಿನಕಾಯಿ, ನೆಕ್ಸ್ಟು ಹುಣಸೆ ಹಣ್ಣು ತೊಕ್ಕಿದೆ, ಆಯಿತಾ. ಮ್ಯಾಂಗೋ ತೊಕ್ಕು, ಅಲ್ಲಿ ಹುಣಸೆಹಣ್ಣು ತೋರಿಸ್ತು, ಇಲ್ಲಿ ಮ್ಯಾಂಗೋ ತೊಕ್ಕಿದೆ. ಅನ್ನಕ್ಕೆಲ್ಲ ಕಲಿಸ್ಕೊಂಡು ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಕೊಂಡು, ಬಿಸಿ ಅನ್ನಕ್ಕೆ ತುಪ್ಪ, ಈ ತೊಕ್ಕು ಎಲ್ಲ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ನಿಲ್ಲಿಸ್ಕೋಬೇಕು, ನಿಲ್ಲಿಸಿದ್ದೀನಿ. ಇಲ್ಲಿ ನಿಮಗೆ ರೋಸ್ ಮಿಲ್ಕ್ ಪೌಡರ್ ಸಿಗುತ್ತೆ. ಅದಾದಮೇಲೆ ರಾಗಿ ಮಾಲ್ಟ್ ಪೌಡರ್ ಸಿಗುತ್ತೆ. ನೆಕ್ಸ್ಟು ಅಮೃತ ಬಳ್ಳಿದು ಪೌಡರ್ ಕೂಡ ನಿಮಗೆ ಸಿಗುತ್ತೆ. ಆರೋಗ್ಯದ ದೃಷ್ಟಿಯಿಂದ ಏನು ಬೇಕೋ ಅದೆಲ್ಲ ಖಂಡಿತ ಸಿಗುತ್ತೆ. ಜೊತೆಗೆ ಗುಲ್ಕನ್ ಸಿಗುತ್ತೆ. ಈ ಗುಲ್ಕನ್ನು ಪ್ಲೇನ್ ಇರುತ್ತೆ, ಇದು ಒಂದು ಡ್ರೈ ಫ್ರೂಟ್ಸ್ ಮಿಕ್ಸ್ ಇರೋದಿರುತ್ತೆ. ಇಷ್ಟೆಲ್ಲ ಸಿಗುತ್ತೆ ಅಂದಮೇಲೆ ಖಂಡಿತ ನೀವು ಒಮ್ಮೆ ವಿಸಿಟ್ ಮಾಡಲೇಬೇಕಲ್ವ ಇಲ್ಲಿಗೆ. ಬನ್ನಿ. ನೆಕ್ಸ್ಟು ಉಪ್ಪಿನಕಾಯಿಗಳು ಹೇಳಿದ್ನಲ್ಲ, ಅಲ್ಲಿ ನಾನು ಹೇಳಿದ್ದು ತೊಕ್ಕುಗಳು ಹೇಳಿದೆ. ಒಂದು ಮಾತ್ರ ಉಪ್ಪಿನಕಾಯಿ, ಬೆಳ್ಳುಳ್ಳಿ ಉಪ್ಪಿನಕಾಯಿ ತೋರಿಸ್ತೆ ಅಲ್ವಾ, ಅದೇ ರೀತಿಯಲ್ಲೇ ಮಿಕ್ಸ್ಡ್ ಉಪ್ಪಿನಕಾಯಿ ಕೂಡ ಇದೆ. ಅಂದರೆ ಮಿಕ್ಸ್ಡ್ ವೆಜಿಟೇಬಲ್ಸ್ದು ಉಪ್ಪಿನಕಾಯಿಗಳಿದ್ದಾವೆ. ಸುಮಾರು ವೆರೈಟೀಸ್ ಆಫ್. ನೆಕ್ಸ್ಟು ಮ್ಯಾಂಗೋ ಇದೆ, ಆಮ್ಲ ಉಪ್ಪಿನಕಾಯಿ ಇದೆ, ನೆಕ್ಸ್ಟು ನಿಂಬೆಹಣ್ಣು ಉಪ್ಪಿನಕಾಯಿ ಇದೆ. ಸಾಕಷ್ಟು ವೆರೈಟೀಸ್ ಆಫ್ ಉಪ್ಪಿನಕಾಯಿಗಳು ಸಿಗುತ್ತೆ ನಿಮಗೆ ಇಲ್ಲಿ. ಅದಾದಮೇಲೆ ಆವಾಗಲೇ ತೋರಿಸಿದ್ನಲ್ಲ ನನ್ನಲ್ಲಿ ನೇರಳೆದು ಕಷಾಯ, ಹನಿ ಇದೆ. ನೆಕ್ಸ್ಟು ಡಯಾಬಿಟಿಕ್ ಪೇಷಂಟ್ಗಳಿಗೆ ಬೇಕಾಗಿರ್ತಕ್ಕಂಥದ್ದು, ಇದು ಸಿರಪ್ ಥರ ತೊಗೋಬೋದು, ನೀವು ನೀರು ಜೊತೆ ಕೂಡ ಮಿಕ್ಸ್ ಮಾಡ್ಕೊಂಡು ತೊಗೊಳ್ಳೋವಂಥದ್ದು. ನೆಕ್ಸ್ಟು ಇದು ಶರ್ಬತ್, ಎಂಥದ್ದು ಸಿಕಂಜೀಬಿ ಸರ್ಬತ್ ಅಂತೆ, ಮಿಂಟ್ ಲೀವ್ಸ್ ಸಿರಪ್ ಅಂತ. ಇವುಗಳನ್ನು ಕೂಡ ನೀವು ಆರೋಗ್ಯದ ದೃಷ್ಟಿಯಿಂದ ತಗೊಳ್ಳುವಂಥದ್ದು. ಇದನ್ನೆಲ್ಲದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕು, ಇದನ್ನೆಲ್ಲ ನೀವು ಶಾಪಿಂಗ್ ಮಾಡಬೇಕು. ಆ್ಯಕ್ಚುಲಿ ಇದು ಆರೋಗ್ಯಕ್ಕೆ ಸಂಬಂಧಪಟ್ಟಿದೆ. ಇಲ್ಲಿರೋ ವಸ್ತುಗಳು ಅಷ್ಟೇ ಯಾವುದೂ ಕೆಮಿಕಲ್ ಯೂಸ್ ಮಾಡಿರ್ತಕ್ಕಂಥದ್ದು ಅಲ್ವೇ ಅಲ್ಲ. ಎಲ್ಲ ಆರ್ಗ್ಯಾನಿಕ್ ವಸ್ತುಗಳಿಂದ ಮಾಡಿರ್ತಕ್ಕಂಥದ್ದು. ಹಾಗೆಯೇ ಹಣ್ಣಿನ ಕಲರ್ಸ್ ಇರ್ಬೋದು, ಹಾಗೆಯೇ ತರಕಾರಿ ಕಲರ್ಸ್, ಇದನ್ನೆಲ್ಲ ಯೂಸ್ ಮಾಡಿರ್ತಕ್ಕಂತಹದ್ದು. ಇಂಥ ಒಂದು ಶಾಪ್ಗೆ ನೀವು ಖಂಡಿತ ವಿಸಿಟ್ ಮಾಡಬೇಕು. ಈ ಒಂದು ಒಳ್ಳೆ ಇನ್ಫಾರ್ಮೇಷನ್ನ ಕೊಡ್ತಿರೋದಕ್ಕೆ ನನಗಂತೂ ಈ ವಿಡಿಯೋ ಮಾಡ್ತಿರೋದಕ್ಕೆ ಸಿಕ್ಕಾಪಟ್ಟೆ ಸಾರ್ಥಕತೆ ಇದೆ. ಯಾಕೆ ಹೇಳಿ, ಬೇರೆ ವಿಡಿಯೋಗಳಿಗಿಂತ ನನಗೆ ತುಂಬ ಇಷ್ಟವಾದ ವಿಡಿಯೋ ಇದು. ನೋಡಿದ ತಕ್ಷಣ ನಾನು ಬಂದ ಒಂದಿನ ವಿಸಿಟ್ ಮಾಡಿದ್ದೀನಿ. ಅದಕ್ಕೋಸ್ಕರ ನೀವು ಕೂಡ ಇಲ್ಲಿಗೆ ವಿಸಿಟ್ ಮಾಡಬೇಕು. ಇದನ್ನೆಲ್ಲ ನೋಡಿ ನಿಮಗೆ ಏನು ಇಷ್ಟ ಅದನ್ನ ಖಂಡಿತ ನೀವು ಶಾಪಿಂಗ್ ಮಾಡಬೇಕು ಅಂತ ಹೇಳ್ತಾ, ಈ ವಿಡಿಯೋನ ನೋಡಿದೆ ಅಲ್ವಾ, ನಿಮಗೆ ಹೇಗೆ ಅನ್ನಿಸ್ತು? ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತಾ? ವಿಡಿಯೋ ಇಷ್ಟ ಆಯಿತು ಅಂತಲೇ ಭಾವಿಸ್ತೀನಿ. ಖಂಡಿತ ಇಲ್ಲಿಗೆ ಬಂದರೆ ನೀವು ಹಾಗೆ ಅಂತ ಹೋಗೋದಿಲ್ಲ, ಏನಾದರೂ ಒಂದು ಶಾಪಿಂಗ್ ಮಾಡೇ ಹೋಗ್ತೀರ ಒಂದು ನಂಬಿಕೆಯಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಹಾಗೆಯೇ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ, ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳು.